ಚಿಕ್ಕಮಗಳೂರು ನಗರ ಗೃಹ ನಿರ್ಮಾಣ ಸಹಕಾರ ಸಂಘ 100 ವಸಂತಗಳನ್ನು ಪೂರೈಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರದ ರತ್ನಗಿರಿ ರಸ್ತೆ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆಗೆ ಮಾಜಿ ಸಚಿವರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಶ್ರೇಯೋಭಿವೃದ್ಧಿ, ಆರ್ಥಿಕ ಸಮಾನತೆ ಮತ್ತು ಒಗ್ಗಟ್ಟನ್ನು ಸಾಧಿಸುವಲ್ಲಿ ಸಹಕಾರ ಸಂಘಗಳ ಪಾತ್ರ ಅತಿ ಮುಖ್ಯ. ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಒಬ್ಬರು ಎಂಬ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಈ ಸಹಕಾರ ಸಂಘಗಳು ಸಮಾಜದ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ನೆರವಾಗುತ್ತವೆ ಎಂದರು. ಗೃಹ ನಿರ್ಮಾಣ ಸಹಕಾರ ಸಂಘ ಒಂದು ಅಡಿಪಾಯ ಆಗ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ನ ಆ ಗೃಹ ನಿರ್ಮಾಣ ಸಹಕಾರ ಸಂಘದವರು ವೆರಿಫೈ ಮಾಡ್ತಾರೆ, ಲೀಗಲ್ಲಾಗಿ ನೋಡ್ತಾರೆ. ಕಾನೂನುಬದ್ಧವಾಗಿ ಇದ್ದ ಮೇಲೆ ಆ ಜಾಗವನ್ನು ನಿವೇಶನಗಳಾಗಿ ವಿಂಗಡಣೆ ಮಾಡ್ತಕ್ಕಂಥದ್ದಕ್ಕೆ ಗೃಹ ನಿರ್ಮಾಣ ಸಹಕಾರ ಸಂಘದವರು ಚಾಲನೆಯನ್ನು ಮಾಡ್ತಾರೆ. ಯಾರಾದರೂ ಒಬ್ಬರು ಇವತ್ತು ಡಿಪಾಸಿಟ್ ಮಾಡ್ತಾರೆ ಅಂತಂದರೆ ಆ ಸೊಸೈಟಿಯವ್ರ ಮೇಲೆ ವಿಶ್ವಾಸ ಇರಬೇಕು. ಎಷ್ಟೋ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಚೀಟ್ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬೇಕಾದಷ್ಟಿದೆ. ಅಂಥದ್ರಲ್ಲಿ ಯಾರು ಅಧ್ಯಕ್ಷ ಇರ್ತಾರೆ, ಯಾರು ಬೋರ್ಡ್ ಇರ್ತಾರೆ, ನಾವು ಸಂಪಾದನೆ ಮಾಡಿದಂಥ ಹಣವನ್ನು ಡಿಪಾಸಿಟ್ ಮಾಡಿದ್ರೆ ಅದು 100ಕ್ಕೆ 100 ನಮಗೆ ನಿವೇಶನ ಸಿಗ್ತದೆ ಅಂತಕ್ಕಂಥ ಭರವಸೆ ಮೂಡಿದ್ರೆ ಮಾತ್ರ ಆ ನಿವೇಶನದಾರರು ಆ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಠೇವಣಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಮುಂದಕ್ಕಾಗ್ತಾರೆ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮನೆ, ಕಾರು, ಉತ್ತಮ ಜೀವನ ನಡೆಸಬೇಕೆಂಬ ಕನಸು ಇರುತ್ತದೆ. ಆದರೆ ಮನೆ ಕಟ್ಟಲು ಸಾಲ ಕೇಳಲು ರಾಷ್ಟ್ರೀಯ ಬ್ಯಾಂಕ್ಗೆ ಹೋದರೆ ಅವರು ಕೇಳುವ ದಾಖಲೆಗಳನ್ನು ಜನಸಾಮಾನ್ಯರು ಕೊಡಲು ಕಷ್ಟಕರವಾಗಿದೆ. ಅಂತಹ ಸಂದರ್ಭದಲ್ಲಿ ಪ್ರಾರಂಭವಾಗಿದೆ ಸಹಕಾರಿ ಸಂಸ್ಥೆ ಎಂದು ಹೇಳಿದರು. ಇವತ್ತು ಚಿಕ್ಕಮಗಳೂರು ನಗರ ಗೃಹ ನಿರ್ಮಾಣ ಸಹಕಾರ ಸಂಘ 100 ವರ್ಷ ತುಂಬಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಚಿಕ್ಕದಾಗಿ ಪ್ರಾರಂಭವಾಗಿದ್ದಂಥ ಈ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಹಲವಾರು ಜನ ಮನೆಯನ್ನು ಕಟ್ಕೊಳ್ಳಲಿಕ್ಕೆ ಜೀವನದಲ್ಲಿ ಎಲ್ರಿಗೂ ಒಂದು ಆಸೆ ಇರ್ತದೆ. ಏನು ಅಂತೇಳಿದರೆ, ಒಂದು ತನ್ನ ಜೀವನದಲ್ಲಿ ತನ್ನ ಕುಟುಂಬಕ್ಕಾಗಿ ಒಂದು ಮನೆ ಕಟ್ಕೊಬೇಕು, ಒಂದು ವಾಹನ ಪಡಿಬೇಕು, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಈ ಒಂದು ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಕಡೆ ವ್ಯಕ್ತಿಯವರಿಗೂ ಇರ್ತದೆ. ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ರೈತರು ದೇಶದ ಬೆನ್ನೆಲುಬು. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಸಹಕಾರ ಸಂಘಗಳನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಮಂಡಲದ ನಿರ್ದೇಶನ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆ ಹಲವಾರು ಮೀಟಿಂಗ್ಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದರೂ ಕೂಡ ಯಾವತ್ತೂ ಕೂಡ ಸಹಕಾರ ರಂಗದಲ್ಲಿ ರಾಜಕೀಯವನ್ನು ಅವರು ಬೆರೆಸ್ತಾ ಇರಲಿಲ್ಲ. ಅವರು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬಂದಿದ್ದೀವಿ, ಈ ಕ್ಷೇತ್ರದಲ್ಲಿ ದುಡಿಬೇಕು, ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಆ ಕ್ಷೇತ್ರಕ್ಕೆ ನ್ಯಾಯ ಕೊಡಬೇಕು, ಆ ಇನ್ಸ್ಟಿಟ್ಯೂಷನ್ಗೆ ಒಂದು ಜಸ್ಟಿಫಿಕೇಷನ್ ಕೊಡಬೇಕು ಅನ್ನೋದೇ ಅವ್ರದ್ದು ಮಹತ್ವಾಕಾಂಕ್ಷಿ. ಹಾಗಾಗಿ ಇವತ್ತು ರಾಜ್ಯ ಗೃಹ ನಿರ್ಮಾಣ ಸಹಕಾರಕ್ಕೆ ಏನಾದರೂ ಒಂದು ಹೆಸರು ಬಂದಿದೆ ಅಂತೇಳಿದರೆ ಅದಕ್ಕೆ ನಾನು ನೇರವಾಗಿ ಹೇಳ್ತೀನಿ, ಅದಕ್ಕೆ ಕಾರಣ ನಮ್ಮ ಸೋಮಶೇಖರ್ ಅನ್ನೋ ವಿಚಾರವನ್ನು ಎರಡು ಮಾತಿಲ್ಲ ಅದಕ್ಕೆ. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ ಅವರು ಮಾತನಾಡಿ, ನಗರ ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ತನು ಮನ ಧನ ಸಹಕಾರವನ್ನು ನೀಡುತ್ತೇನೆ ಎಂದು ಹೇಳಿದರು. ನಿರ್ಮಾಣಕ್ಕೆ ತನು ಮನ ಧನ ಸಹಕಾರದೊಂದಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಗರ ಗೃಹ ನಿರ್ಮಾಣ ಸಹಕಾರ ಸಂಘ ಚಿಕ್ಕಮಗಳೂರು ಅಧ್ಯಕ್ಷರಾದ ಎಚ್.ಎಂ. ನಾರಾಯಣ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘದ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳದೆ ದಾನಿಗಳು, ಸಂಘ ಸಂಸ್ಥೆಗಳು ಸಹಕಾರದ ಸಹಕಾರದಿಂದ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಹೇಳಿದರು. ಕ್ಷೇತ್ರಕ್ಕೆ ನಾನೇನು ಕಾಲಿಡೋದಕ್ಕೆ ರಾಜಕೀಯದ ಆ ಗುರುಗಳು ನನಗೆ ಇವತ್ತು ಬಂದಿದ್ದಾರೆ. ಯಾರು? ನಮ್ಮ ಭೋಜೇಗೌಡರು. ನಾನು 25-30 ವರ್ಷದ ಹಿಂದೆ ನಾನು ಹಿರೇಮಗಳೂರು ಸೊಸೈಟಿಗೆ ಡೈರೆಕ್ಟ್ರಾಗಿ ನಿಂತಾಗ ನಾವಿಬ್ಬರೇ ಗೆದ್ದಿದ್ವಿ. ಆವಾಗ ಅವರು
ಜನತಾದಳದಲ್ಲಿ ಇದ್ದರು, ಇವತ್ತು ಕೂಡ ಇದ್ದಾರೆ. ಆ ದಿವಸ ಇಲ್ಲ ನನ್ನನ್ನು ನೀವು ಅಧ್ಯಕ್ಷನ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ನಾನು ಅವಾಗ ನಗರ ಜನತಾದಳ ಅಧ್ಯಕ್ಷ ಆಗಿದ್ದೆ ಚಿಕ್ಕಮಗಳೂರು ನಗರದಲ್ಲಿ. ಇಲ್ಲ ನಮ್ಮ ನಾರಾಯಣನ್ನೇ ಮಾಡಬೇಕು ನಾನು ಅಧ್ಯಕ್ಷನ ಅಂತೇಳಿ ಆ ಜನತಾದಳದ ಅಧ್ಯಕ್ಷರುಗಳಿಗೆ ಎಲ್ರಿಗೂ ಮಾತಾಡಿ BL ಶಂಕರ್ ಹತ್ರ ಎಲ್ಲ ಮಾತಾಡಿ ನನ್ನನ್ನು ಕರ್ಕೊಂಡೋಗಿ ಅಧ್ಯಕ್ಷನ ಸೀಟಿಗೆ ಕೂರಿಸಿ ಬಂದಿದ್ದರು. ಇವತ್ತು ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಯಾವತ್ತೂ ನಾನು ಅವರ ಅಭಿಮಾನಿ. ಯಾಕೆಂದರೆ ಅವರ ನಡೆ, ನುಡಿ, ನೋಟ, ಓಡಾಟ ಎಲ್ಲದೂ ಕೂಡ ನಮಗೆ ತುಂಬ ಇಷ್ಟ ಆಗುತ್ತೆ. ನೇರ ನುಡಿ, ಯಾರೇ ಇದ್ದರೂ ಬೈದೇ ಬಿಡ್ತಾರೆ ಆ ಥರ. ಅಂಥ ಒಬ್ಬ ವ್ಯಕ್ತಿ ನನಗೆ ಹಿರಿಯರಾಗಿದ್ದಾರೆ. ಹಾಗೂ ಅವರು ಕೂಡ ಇದಕ್ಕೆ ಬಂದಿದ್ದಾರೆ.